ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ವೀಡಿಯೋ ಬಂದ್ಬಿಟ್ಟು ತುಂಬ ಜನನು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಕಳಶಕ್ಕೆ ಸೀರೆ ಯಾವ ರೀತಿ ಉಡಿಸೋದು ಅಂತ ಇವತ್ತು ತೋರಿಸ್ತಾರಂಥ ವಿಡಿಯೋ ಇದೆ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಅಮ್ಮನವ್ರಿಗೆ ಯಾವ ರೀತಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಪ್ಲೇಟ್ಗೆ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ, ನಾರ್ಮಲ್ ಸೊಸೈಟಿ ಅಕ್ಕಿ. ನೀವು ನಾರ್ಮಲ್ ರೈಸ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಕಳಶಕ್ಕೆ ಇಡೋ ಮೊದಲು. ಸೊ ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ. ಕೆಲವರು ಬಾಳೆ ಎಲೆ ಮೇಲೆ ಕೂಡ ಹಾಕಿರ್ತಾರೆ. ನಾನಿಲ್ಲಿ ತಾಮ್ರದ ಬಿಂದಿಗೆ ತಗೊಂಡಿದ್ದೀನಿ ಚಿಕ್ಕದು, ಅದಕ್ಕೆ ನೋಡಿ ಅಕ್ಕಿ ತುಂಬಿಟ್ಕೊಂಡಿದ್ದೀನಿ. ಈ ಥರ ಒಂದು ಕಡ್ಡಿನ ಕಟ್ಟಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಈಸಿಯಾಗಿ ಒಂದು ಕಬ್ಬಿಣದ ಬೆಂಡಿರ್ಬೋದು, ಯಾವುದೇ ರೀತಿ ಆಗಲಿ ಅದನ್ನು ಕಟ್ಕೋಬೋದು. ಈ ಥರ ಅದು ಸೀರೆ ಉಡ್ಸೋಕ್ಕೆ ಈಸಿ ಆಗುತ್ತೆ. ಒಂದು ವುಡ್ ಸ್ಟಿಕ್ ಬರುತ್ತೆ, ಅಂದರೆ ಸ್ಕೇಲ್ ಥರ ಬರುತ್ತೆ, ಅದು ಕೂಡ ಕಟ್ಬೋದು ನೀವು ಈಸಿಯಾಗಿ. ನಿಮಗೆ ನೋಡಿ, ಇವಾಗ ನಾನು ಸೀರೆ ಫೋಲ್ಡ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಲಕ್ಷ್ಮೀ ದೇವರಿಗೆ ಉಡ್ಸೋದಾದರೆ ಹೊಸ ಸೀರೆ ಯೂಸ್ ಮಾಡ್ಕೊಳ್ಳಿ, ಮತ್ತು ಅದು ಬ್ಲೌಸ್ನ ಕಟ್ ಮಾಡೇ ಯೂಸ್ ಮಾಡಬೇಕು ನೀವು. ಇವಾಗ ನೋಡಿ, ನಾನು ಸೀರೆನ ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ನಾನು ಫುಲ್ಲು ಫೋಲ್ಡ್ ಮಾಡಿ ಇಟ್ಕೊಂಡು ನೋಡಿ, ಈ ಥರ ಮಾಡಿಟ್ಕೊಂಬಿಟ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಆವಾಗ ನೀವು ಒಬ್ಬರೇ ನೀವು ದೇವ್ರಿಗೆ ಸೀರೆ ಉಡಿಸ್ಬೋದು. ನೋಡಿ, ಇವಾಗ ನಾನು ತೋರಿಸೋ ಥರನೇ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾರ್ಮಲ್ ಸೀರೆ ಕಟ್ಕೊತೀರಲ್ಲ ಆ ಥರ ಕೂಡ ಮಾಡ್ಕೋಬೋದು. ಕೆಲವ್ರಿಗೆ ಅದು ರೇಷ್ಮೆ ಸೀರೆ ಆಗೋದ್ರೆ ಕೆಲವ್ರಿಗೆ ಕೈಯಲ್ಲಿ ಜಾರಿ ಜಾರಿ ಹೋಗುತ್ತೆ, ಮತ್ತು ಒಂದೊಂದು ಕರೆಕ್ಟಾಗಿ ಬರಲ್ಲ ಅಂತ ನಾನು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ನಾನು ತೋರಿಸೋ ಥರನೇ ನೀವು ಫೋಲ್ಡ್ ಮಾಡಿಕೊಂಡ್ರೆ ನೆರಿಗೆಗಳು ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಎಲ್ಲೂ ಹೆಚ್ಚು ಕಮ್ಮಿ ಕೂಡ ಆಗಲ್ಲ. ಅಂದರೆ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಕೂಡ ಆಗಲ್ಲ. ಇದೇ ರೀತಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೀವು ರೇಷ್ಮೆ ಸೀರೆ ಅಂತಲ್ಲ, ದೇವರಿಗೆ ಕಾಟನ್ ಸೀರೆ, ನಾರ್ಮಲ್ ಸೀರೆ, ವರ್ಕ್ ಸೀರೆ ಯಾವುದಾದ್ರೂ ಕಟ್ಬೋದು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೆರಿಗೆಗಳು. ಈ ಥರ ನಾನು ಸ್ಟೆಪ್ ಮಾಡಿಟ್ಕೊಂಡು ಉಳಿದಿರೋದು ಸೆರಗು ಬಿಟ್ಟಿಟ್ಕೊಂಡಿದ್ದೀನಿ ಅದು ಹಾಗೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರನೇ ನೀವು ಒಂದು ದಾರ ಇಟ್ಕೋಬೇಕು. ಸೊ ನಾರ್ಮಲ್ ನಾನು ಒಂದು ಅರ್ಶಿನ ದಾರ ತೊಗೊಂಡಿದ್ದೀನಿ. ನೀವು ಯಾವುದೇ ಟೊಯಿನ್ ದಾರ ಯಾವ ದಾರ ಆದರೂ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಈ ಥರ ಕೆಳಗಡೆ ಹಾಕ್ಕೊತಾ ಇದ್ದೀನಿ. ಕೆಳಗೆ ಹಾಕ್ಕೊಂಡು ಈ ಥರ ಸುಮ್ಮನೆ ಟೈಟಾಗಿ ಕಟ್ಕೊಳೋದಿಲ್ಲ, ಒಂದು ಸ್ವಲ್ಪ ಲೂಸಾಗಿ ಹಾಗೆ ಗಂಟು ಹಾಕ್ಕೊತೀನಿ. ಯಾಕಂದರೆ ಇದು ಆಮೇಲೆ ಬಿಂದಿಗೆ ಕಟ್ಟಬೇಕು. ಅದು ನೆರಿಗೆ ಮಾಡಿರೋದು ಜರುಗಬಾರ್ದು ಅಂದ್ಬಿಟ್ಟೋಸ್ಕರ ನಾನು ಆ ಥರ ಕಟ್ತಾಯಿದ್ದೀನಿ. ನೋಡಿ, ಇನ್ನೊಂದು ಫ್ರೆಂಡ್ಸ್, ನೀವು ಕಳಶಕ್ಕೆ ನೀವು ಸೀರೆ ಉಡಿಸಿದ ಮೇಲೆ ಕೆಲವರು ಬಿಂದಿಗೆಗೆ ನೀರು ಕೂಡ ಹಾಕ್ಕೊತಾರೆ, ನೀರು ಕೂಡ ಹಾಕ್ಬೋದು. ಸೊ ನೀರು ಹಾಕಿ ಅದರೊಳಗೆ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ₹1 ನಾಣ್ಯ ಹಾಕಿ ಅರಿಶಿನ ಕುಂಕುಮ ಹಾಕ್ತಾರೆ. ಮತ್ತು ಕೆಲವರು ಅಕ್ಕಿ ಕೂಡ ಹಾಕ್ತಾರೆ. ಆ ಅಕ್ಕಿನ ನೀವೇನು ಮಾಡಬೇಕಂದ್ರೆ ಮರುದಿನ ನೀವು ಕಲಶನೆಲ್ಲ ತೆಗಿತೀರಲ್ಲ, ಆಮೇಲೆ ಅದನ್ನು ಪ್ರಸಾದ ಥರ ನೀವು ನಿಮ್ಮ ಮನೆಯಲ್ಲೇ ಫ್ಯಾಮಿಲಿ ಮೆಂಬರ್ಸು ಒಂದು ಸ್ವೀಟ್ ಪೊಂಗಲ್ ಥರ ಮಾಡಿ ತಿನ್ಬೋದು. ಮತ್ತು ಇವಾಗ ನೋಡಿ, ಈ ಸೆರಗು ಏನಿದೆ ಅದನ್ನು ಕೂಡ ನಾನು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಕೆಳಗಡೆ. ಕುಂಚಲಿ ಅಂತಾರೆ. ಸೊ ಅದನ್ನು ಪಿನ್ ಮಾಡಿ 2 ಭಾಗದಲ್ಲಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಲೆಂತ್ ಬೇಕು, ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ನಾನು ಬಿಂದಿಗೆ ಸೈಜಿಗೆ ಸ್ವಲ್ಪ ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ನಾನು ನಮ್ಮ ಮನೆಯಲ್ಲಿ ಚಿಕ್ಕ ಮನೆ, ಹಂಗಾಗಿ ಫ್ರೀಯಾಗಿ ಓಪನ್ ಪ್ಲೇಸಲ್ಲಿ ದೊಡ್ಡದಾಗಿ ವಿಡಿಯೋ ಮಾಡೋಕ್ಕೆ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಸ್ವಲ್ಪ ಹತ್ತಿರದಲ್ಲೇ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅದು ಸೋಫಾ ಮೇಲೆ ಒಂದು ವೈಟ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಅಂದರೆ ನಾರ್ಮಲ್ ಪಂಚೆ ಕೂಡ ಯೂಸ್ ಮಾಡ್ಕೋಬೋದು ನೀವು ಡೆಕೋರೇಷನ್ ಮಾಡೋಕ್ಕೆ, ಇಲ್ಲಾಂದರೆ ಒಂದು ಪ್ಲೈನ್ ಸೀರೆ ಕೂಡ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ವೈಟ್ ಸೀರೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ತೋರಿಸೋ ಥರ ನೀವು ಬಿಂದಿಗೆಯಲ್ಲಿ ಈ ಥರ ಕಟ್ಕೋಬೇಕಾಗುತ್ತೆ. ಕಟ್ಟಿದ ಮೇಲೆ ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ ನೋಡ್ಕೊಳ್ಳಿ. ಆಮೇಲೆ ಲೆಂತ್ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನೀವು ಆಮೇಲೆ ಕಟ್ಟಬೇಕಾಗುತ್ತೆ. ಇವಾಗ ಸೆರಗನ್ನ ನಾನು 3 ಫೋಲ್ಡ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ನೆರಿಗೆ ಮಾಡಿದ್ನೋ ಅದೇ ರೀತಿ ಇದು ಕೂಡ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡ್ರೆ 3 ಇದಾಗುತ್ತೆ ಸಾಕು. ಇದೇ ರೀತಿ ನೀವು ಫುಲ್ಲೂ ಮಾಡಿ ಅಲ್ಲಲ್ಲಿ ಸ್ವಲ್ಪ ಗುಂಡು ಪಿನ್ನೋ ಇಲ್ಲಾಂದರೆ ಬಟ್ಟೆ ಪಿನ್ನೋ ಕೂಡ ಯೂಸ್ ಮಾಡ್ಕೋಬೋದು. ನಾನು ಬಟ್ಟೆ ಪಿನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಗುಂಡು ಪಿನ್ ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದು 3 ಪ್ಲೇಸ್ ಇಲ್ಲ 4 ಪ್ಲೇಸಿಗೆ ಈ ಥರ ಹಾಕಿಟ್ಕೊತೀನಿ. ಈ ಥರ ಹಾಕೋದ್ರಿಂದ ಅದು ನೆರಿಗೆಗಳು ಎಲ್ಲೂ ಅಲ್ಲಾಡೋದಿಲ್ಲ, ಮತ್ತು ಶೇಪ್ ಕೂಡ ಒಂದೇ ಥರ ಇರುತ್ತೆ. ನೋಡಿ, ಇದೇ ರೀತಿ ಪಿನ್ ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದಿದ್ದು ಕಲರ್ ತೊಗೋಬೇಕಂತಾನೆಲ್ಲ, ಅಮ್ಮನವ್ರಿಗೆ ಹಸಿರು ಬಣ್ಣಾದ್ರೂ ಕೂಡ ಚೆನ್ನಾಗಿರುತ್ತೆ. ಆದ್ರೂ ನಿಮಗೆ ಯಾವುದು ಈಸಿಯಾಗಿ ಸಿಗುತ್ತೆ ಅಂಥ ಸ್ಯಾರಿಗಳು, ನಿಮಗೆ ಕಟ್ಟಕ್ಕೆ ಈಸಿ ಆಗೋಂಥ ಸ್ಯಾರಿಗಳನ್ನ ಯೂಸ್ ಮಾಡ್ಕೊಳ್ಳಿ. ಈಗ ನಾನು ಈ ಥರ ನೋಡಿ ಬಿಂದಿಗೆ ಸುತ್ತಲೂ ಈ ಥರ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೀಯಾಗೇ ಇರಲಿ, ಅದಕ್ಕಂದ್ಬಿಟ್ಟು ಟೈಟಾಗಿ ಎಳಿಯೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಖಾಲಿ ಬಿಂದಿಗೆ ಕಟ್ಟಕ್ಕೆ ಹೋಗಬೇಡಿ ಮೊದಲೇ, ಯಾಕಂದರೆ ಅದು ಅಲ್ಲಾಡುತ್ತೆ, ಜರುಗುತ್ತೆ, ಮತ್ತು ಮುಂದ್ಗಡೆ ವೆಯ್ಟ್ ಇರುತ್ತಲ್ಲ ನೆರಿಗೆದು. ಅದಕ್ಕೋಸ್ಕರ ನೀವು ನೀರಾದರೂ ತುಂಬಿಡಿ ಅರ್ಧ, ಆಮೇಲೆ ಇಲ್ಲಾಂದರೆ ಅಕ್ಕಿ ಆದರೂ ತುಂಬಿಡಿ.
ನೋಡಿ ಇವಾಗ ನಾರ್ಮಲ್ ಸೀರೆ ಉಟ್ಕೊತೀರಲ್ಲ ಅದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ಆದರೆ ಹಿಂದ್ಗಡೆ ಸ್ವಲ್ಪ ಲೂಸ್ ಇರಲಿ. ಆ ಪಿನ್ನನ್ನು ನಾನು ಅಲ್ಲಿ ಬಿಂದಿಗೆ ಹಿಂದ್ಗಡೆ ಸ್ವಲ್ಪ ಸ್ಯಾರಿ ಇದೆಲ್ಲ ಅಲ್ಲಿ ಕೂಡ ಪಿನ್ ಮಾಡ್ಕೊತೀನಿ. ಆವಾಗ ಕರೆಕ್ಟಾಗಿ ಸ್ಟ್ರೈಟ್ ಆಗಿರುತ್ತೆ. ಮತ್ತು ಅದೇನಾದ್ರು ಈ ಥರ ಎತ್ಕೊಳ್ಳೋ ಥರ ಇದ್ದರೆ ಹಿಂದ್ಗಡೆ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಆವಾಗ ಅದು ಎತ್ಕೊಳ್ಳೋದಿಲ್ಲ ಆ ಥರ. ಇಲ್ಲಾಂದರೆ ಕಡ್ಡಿಗೆ ಸುತ್ಕೋಬೇಕಾಗುತ್ತೆ. ಮತ್ತು ತುಂಬ ಜನ ಬ್ಲೌಸ್ ಪೀಸ್ಗೆ ಪೇಪರೆಲ್ಲ ಸುತ್ತಿ ಮಾಡ್ತಾರೆ. ಅದು ಕೂಡ ನಾನು ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಆದರೆ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಇವಾಗ ನೋಡಿ ಈ ಥರ ಮುಂದ್ಗಡೆ ಈ ಥರ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಉದ್ದ ಬಿಡಬೇಡಿ, ಸ್ವಲ್ಪ ಕಡಿಮೆ ಬಿಡಿ. ಇವಾಗ ನಾನು ಇದಕ್ಕೆ ಒಂದು ಸ್ಟೋನ್ ಲೇಸ್ದು ಬಂದ್ಬಿಟ್ಟು ಡಾಬ್ ಥರ ಕಟ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಈಸಿಯಾಗಿ ಮನೇಲಿ ಸಿಗುತ್ತೆ ಅದನ್ನು ಕಟ್ಕೊಳ್ಳಿ. ಅದು ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಸ್ಯಾರಿಗೆ ಬ್ಲೌಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ಹಿಂದ್ಗಡೆ ಬೆನ್ನಿಗೆ ಬ್ಲೌಸಿಗೆ ಕಟ್ಟೋದಕ್ಕೆ ಲೇಸ್ ಬರುತ್ತಲ್ಲ, ಗೋಲ್ಡ್ ಲೇಸು, ಆ ಥರ ಕೂಡ ನೀವು ಕಟ್ಕೋಬೋದು. ಇಲ್ಲಾಂದರೆ ಮಕ್ಕಳದು ಇವಾಗ ಹೆಣ್ಮಕ್ಳು ಮನೇಲಿ ಇರುತ್ತೆ. ಯಾಕಂದರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋರೆಲ್ಲ ಇಟ್ಕೊಂಡಿರ್ತಾರೆ ಡಾಬ್ಗಳು. ಮತ್ತು ಇವಾಗಂತೂ ಎಲ್ಲ ಈಸಿಯಾಗಿ ನಿಮಗೆ ಸಿಗುತ್ತೆ. ಸೊ ಯಾವ ಥರ ಬೇಕೋ ನಿಮ್ಗೆ ಆ ಥರ ನೀವು ಲಕ್ಷ್ಮೀ ಅಮ್ಮನಿಗೆ ನೀವು ಡೆಕೋರೇಷನ್ ಮಾಡ್ಕೋಬೋದು. ಇವಾಗ ನೋಡಿ ಮುಂದ್ಗಡೆ ಅಂತ ಪಿನ್ನೆಲ್ಲ ಬಿಚ್ಚಿದ್ದೀನಿ. ಇದನ್ನು ಸ್ವಲ್ಪ ಹಿಂದಕ್ಕೆ ಎಳ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ಏನು ಸೋಪಾಗೆ ನಾನು ಕಾಟನ್ ಬಟ್ಟೆ ಹಾಕಿಟ್ಟಿದ್ನೋ ಅದಕ್ಕೆ ನಾನು ಇದನ್ನು ಸ್ಟೆಪ್ ಪಿನ್ ಮಾಡ್ಕೊತೀನಿ. ಗುಂಡ್ಪಿನ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಗುಂಡ್ಪಿನ್ ಯೂಸ್ ಮಾಡೋದ್ರಿಂದ ನಾವು ಅದನ್ನ ಯಾವ ರೀತಿ ಚುಚ್ತೀರೋ ಅದೇ ರೀತಿ ಅದು ಹಂಗೆ ಇರುತ್ತೆ. ಅದು ಅಂದರೆ ಬಟ್ಟೆನೆಲ್ಲ ಹಂಗೆ ಇರುತ್ತೆ. ನೀವು ಕೂಡ ಅಷ್ಟೇ, ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕಂದ್ರೆ ದೊಡ್ಡದಾಗಿ ಕೂಡ ನೀವು ಶೇಪ್ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ಈ ಸೀರೆನಲ್ಲಿ ಸ್ವಲ್ಪ ಬ್ಲೌಸ್ ಕಟ್ ಮಾಡಿರೋದ್ರಿಂದ ಸ್ವಲ್ಪ ನೆರಿಗೆ ಕಡಿಮೆ ಕೂಡ ಬಂದಿದೆ. ಯಾಕಂದರೆ ಸ್ವಲ್ಪ ಸೀರೆ ಚಿಕ್ಕದಿದು. ನೀವು ಹೊಸ ಸೀರೆಗಳು ಯೂಸ್ ಮಾಡಿದ್ರೆ ಇವಾಗಂತೂ ಎಲ್ಲ ದೊಡ್ಡ ಸೀರೆನೇ ಬರುತ್ತೆ. ಲೆಂತ್ ಕೂಡ ಜಾಸ್ತಿ ಇರುತ್ತೆ. ಇದು ಸ್ವಲ್ಪ ಲೆಂತ್ ಕೂಡ ಕಡಿಮೆ ಇದೆ. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ನೀವು ಪಿನ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಮುಂದ್ಗಡೆ ನೋಡೋದಕ್ಕೆ ಕೂಡ ಅದು ಸ್ಟೆಪ್ ನೆರಿಗೆಗಳು ಚೆನ್ನಾಗಿ ಕಾಣುತ್ತೆ. ಮತ್ತು ನನಗೆ 2-3 ಥರ ವೆರೈಟಿ ಕೂಡ ಗೊತ್ತು. ಅದು ಕೂಡ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ನೋಡಿ ಇವಾಗ ಫುಲ್ ರೆಡಿಯಾಗಿದೆ. ಮತ್ತು ದೇವ್ರಿಗೆ ನಿಮಗೆ ಇಷ್ಟ ಬಂದಿದ್ದ ಫ್ಲವರ್ ಯೂಸ್ ಮಾಡ್ಕೊಳ್ಳಿ. ಆದ್ರೂ ಮಲ್ಲಿಗೆ ಹೂವು, ಶಾವಂತಿಗೆ ಹೂವು ತುಂಬ ಶ್ರೇಷ್ಠ ಲಕ್ಷ್ಮೀ ಅಮ್ಮನಿಗೆ. ನಿಮ್ಗೆ ಇಷ್ಟ ಬಂದಿದ್ದ ಥರ ನೀವು ಅಲಂಕಾರ ಮಾಡ್ಕೋಬೋದು. ಅದಕ್ಕೋಸ್ಕರನೇ ಆ ಬಿಂದಿಗೆಗೆ ಕಡ್ಡಿ ಅಂದರೆ ಕೋಲ್ ಕಟ್ಟಿರೋದು. ಆವಾಗ ಕರೆಕ್ಟಾಗಿ ಹೂವು ಕುತ್ಕೊಳ್ಳುತ್ತೆ. ಇವಾಗ ನೋಡಿ ನಾನು ಈ ಥರ ಲಕ್ಷ್ಮೀದು ಮುಖವಾಡ ತೊಗೊಂಡಿದ್ದೀನಿ. ನೀವು ಯಾವ್ದು ಯೂಸ್ ಮಾಡ್ತೀರೋ ಮನೇಲಿ ಅದೇ ಕೂಡ ಯೂಸ್ ಮಾಡ್ಕೋಬೋದು. ಕೆಲವರು ಮುಖವಾಡ ಕೂಡ ಇಡಲ್ಲ, ಬೇರೆ ಕಾಯಿ ಇಡ್ತಾರೆ, ಕಳಶಕ್ಕೆ ತೆಂಗಿನಕಾಯಿ ಇಡ್ತಾರೆ. ನೀವು ಅದು ಕೂಡ ಮಾಡ್ಕೋಬೋದು. ಇವಾಗ ಈ ಥರ ನಾನು ಕಟ್ಕೊತಾ ಇದ್ದೀನಿ. ಮತ್ತು ಮುಖ ಕಟ್ಟೋವಾಗ ಅಷ್ಟೇ, ನೀವು ಮುಖ ಕಟ್ಟಿದ ಮೇಲೆ ಬೇರೆ ಏನು ಆಲ್ಟ್ರೇಷನ್ ಮಾಡೋಕ್ಕೆ ಹೋಗಬೇಡಿ ದೇವರಿಗೆ. ಇವಾಗ ಇದನ್ನು ಕರೆಕ್ಟಾಗಿ ಶೇಪ್ ಮಾಡ್ಕೋಬೇಕು. ನಿಮ್ಮ ಮುಖಕ್ಕೆ ನೋಡೋಕ್ಕೆ ನೇರವಾಗಿರಬೇಕು. ಲೆಫ್ಟು ಅಂದರೆ ರೈಟ್ ಕಡೆ, ಎಡಗಡೆ ಬಲಗಡೆ ತಿರುಗಿರಬಾರ್ದು. ಕರೆಕ್ಟಾಗಿ ಕಟ್ಕೊಳ್ಳಿ. ನೋಡಿ ಇವಾಗ ಏನಾದರೂ ಅಡ್ಜಸ್ಟ್ ಮಾಡೋದಾದರೆ ಮಾಡ್ಕೋಬೋದು. ನೋಡಿ ಇವಾಗ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟೆಪ್ಪೇ. ನಮ್ಮ ಮನೆ ಚಿಕ್ಕದು, ಹಂಗಾಗಿ ನಿಮಗೆ ಟೇಬಲ್ ಕೂಡ ಇರಲಿಲ್ಲ, ನಾನು ಆ ಸೋಫಾ ಮೇಲೇ ಇಟ್ಟು ತೋರಿಸಿದ್ದೀನಿ. ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ. ಇವಾಗ ತೆಂಗಿನಕಾಯಿ ಇಡ್ತಾ ಇದ್ದೀನಿ. ಅದು ಸ್ವಲ್ಪ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ಅವಾಗ ಕಲಶ. ಮುಖ ಕೂಡ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಇದಕ್ಕೆ ದೇವ್ರಿಗೆ ಬಂದ್ಬಿಟ್ಟು ತಾವರೆ ಹೂವು ಶ್ರೇಷ್ಠ, ಅದು ಕೂಡ ಇಡಿ. ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ. ಹಿಂದುಗಡೆ ಕೂಡ ಕರೆಕ್ಟಾಗಿ ಕಾಣಿಸ್ತದೆ. ನಿಮ್ಗೆ ಇಷ್ಟ ಬಂದಿರೋ ಜ್ಯುವೆಲ್ರಿ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಜನ ಗೋಲ್ಡ್ ಉಪಯೋಗಿಸ್ತಾರೆ, ನಾನಿಲ್ಲಿ ಗೋಲ್ಡ್ ಉಪಯೋಗಿಸ್ತಲ್ಲ. ನಾರ್ಮಲ್ ಜ್ಯುವೆಲ್ರಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಲಂಕಾರ ಮಾಡ್ಕೋಬೋದು. ಇನ್ನೂ 2-3 ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಸೀರೆಗೆ ಯಾವ ರೀತಿ ಮ್ಯಾಚ್ ಆಗುತ್ತೋ ಆ ಥರ ನೀವು ಕೂಡ ಈ ಥರ ನೀವು ಡೆಕೋರೇಷನ್ ಮಾಡ್ಕೋಬೋದು. ನೋಡಿ ಇದು ಕೂಡ ಚೆನ್ನಾಗಿ ಕಾಣ್ತಾ ಇದೆ, ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನಾನು ಗೋಲ್ಡ್ ಕಲರ್ದು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೇಕು, ಜಾಸ್ತಿ ಓವರಾಗಿ ಕೂಡ ಮಾಡಬೇಡಿ. ಯಾಕಂದರೆ ದೇವ್ರಿಗೆ ಕೂಡ ನೀವು ದೃಷ್ಟಿ ಆಗುತ್ತೆ. ನಮ್ಮ ಮನುಷ್ಯರಿಗೆ ದೃಷ್ಟಿ ಆಗುವಾಗ ದೇವ್ರಿಗೆ ಆಗೋದಿಲ್ವ. ದೇವ್ರು ಕೂಡ ದೃಷ್ಟಿ ಆಗುತ್ತೆ. ನೋಡಿ ಇವಾಗ ಸಿಂಪಲ್ಲಾಗಿ ಒಂದು ನೆಕ್ಲೆಸ್ ಹಾಕ್ಕೊತಾ ಇದ್ದೀನಿ. ಹಾಕಿದ ಮೇಲೆ ಇದಕ್ಕಿನ್ನೂ ಒಂದು ನಾನು ಲಕ್ಷ್ಮೀ ಕಾಸು ತೆಗೆದಿಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊತೀನಿ. ನಂಗೆ ತುಂಬಾ ಇಷ್ಟ ಲಕ್ಷ್ಮೀ ಕಾಸಿನ ಹಾರ ಅಂದರೆ. ಅದು ಕೂಡ ತೋರಿಸ್ತೀನಿ. ನಾನು ಇವಾಗ ಒಂದು 2-3 ವರ್ಷದಿಂದ ಲಕ್ಷ್ಮಿ ಕುಂಡಿಸ್ತಾ ಇಲ್ಲ, ಮುಂಚೆ ಮಾಡ್ತಾಯಿದ್ದೆ. ಕೆಲವರು ಸೆಟ್ ಆಗುತ್ತೆ ಅಂತಾರೆ, ಸೆಟ್ ಆಗಲ್ಲ ಅಂತಾರೆ. ಹಂಗಾಗಿ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಇವಾಗಂತೂ ಒಂದು 3 ವರ್ಷ ಆಯಿತು ನಾನು ಬಿಟ್ಟು. ಇವಾಗ ನಿಮಗೋಸ್ಕರ ನಾನು ಈ ಥರ ಲಕ್ಷ್ಮಿ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮೀ ಕಾಸಿನ ಸರ. ಖಂಡಿತ ಇವತ್ತು ಕೊಟ್ಟಿರೋಂಥ ಮಾಹಿತಿಗಳು, ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡಿ ಈ ಥರ ಒಂದು ಸಿಂಪಲ್ಲಾಗಿ ನೀವು ಕೂಡ ಮನೆಯಲ್ಲಿ ಮೊದಲಿಗೆ ಒಂದು ಮಾಮೂಲಿ ಸ್ಯಾರಿ ತಗೊಂಡು ಟ್ರೈನಿಂಗ್ ತಗೊಳ್ಳಿ. ಆನಂತರ ನೀವು ರೇಷ್ಮೆ ಸೀರೆಯಲ್ಲಿ ಕೂಡ ಉಡಿಸ್ಬೋದು. ಖಂಡಿತ ಇವತ್ತು ಕೊಟ್ಟಿರೋಂಥ ಮಾಹಿತಿ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.